Dear students, welcome to Adishri Chemistry. Today we are going to discuss the lesson 2 of class 7 NCERT syllabus, that is structure of atom. In this class we are going to discuss the limitations of Rutherford's atomic model, atomic number, mass number, isobars and isotopes. Let's study limitations of Rutherford's atomic model. In previous class we studied Thomson's model as well as Rutherford's atomic model. According to Thomson, the positive charge is uniformly distributed in the atom and electrons are embedded in such a manner that atom as a whole become neutral, right? ಹಿಂದಿನ ಕ್ಲಾಸ್ನಲ್ಲಿ ಥಾಮ್ಸನ್ಸ್ ಅಟಮಿಕ್ ಮಾಡೆಲ್ ಮತ್ತು ರುದರ್ಫೋರ್ಡ್ಸ್ ಅಟಮಿಕ್ ಮಾಡೆಲ್ ಬಗ್ಗೆ ನಾವು ಕಲ್ತಿದ್ದೇವೆ. ಅಕಾರ್ಡಿಂಗ್ ಟು ಥಾಮ್ಸನ್ ಏನಿತ್ತು ಅಂತಂದರೆ, ಪಾಸಿಟಿವ್ ಚಾರ್ಜ್ ಆಟಮಲ್ಲಿ ಕಂಪ್ಲೀಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಮತ್ತು ಎಲೆಕ್ಟ್ರಾನ್ಸ್ ಪಾಸಿಟಿವ್ಲಿ ಚಾರ್ಜ್ಡ್ ಆಟಮಲ್ಲಿ ಈ ರೀತಿ ಕಂಬೈನ್ ಆಗಿದೆ ಅಂತಂದರೆ ಆಟಮ್ ಆ್ಯಸ್ ಎ ಹೋಲ್ ನ್ಯೂಟ್ರಲ್ ಆಗಿರುತ್ತೆ ಮಾಡ್ತದೆ. ನಾವು ಇನ್ ಫರ್ದರ್ ರುದರ್ಫೋರ್ಡ್ಸ್ ಅಟಮಿಕ್ ಮಾಡೆಲ್ ಬಗ್ಗೆನೂ ಕಲ್ತಿದ್ದೇವೆ. ಅಕಾರ್ಡಿಂಗ್ ಟು ರುದರ್ಫೋರ್ಡ್ಸ್ ಅಟಮಿಕ್ ಮಾಡೆಲ್ ಎಕ್ಸ್ಪೆರಿಮೆಂಟಲ್ಲಿ ಅಥವಾ ಸ್ಟಡಿ ಮಾಡಿದಾಗ ಏನು ಸಿಕ್ತು ಅಂತಂದರೆ, ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ನ್ಯೂಕ್ಲಿಯಸ್ ಅಲ್ಲಿ ಅಂದರೆ ಆಟಮಿನ ಒಂದು ಸ್ಮಾಲ್ ಪೋರ್ಷನ್ನಲ್ಲಿ ಅದು ಇದೆ, ಅದು ಆಟಮಲ್ಲಿ ಆ್ಯಸ್ ಎ ಹೋಲ್ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಅಂತ ನಾವು ಸ್ಟಡಿ ಮಾಡಿದ್ವಿ. ಆದ್ರೂ ಕೂಡ ರುದರ್ಫೋರ್ಡ್ಸ್ ಅಟಮಿಕ್ ಮಾಡೆಲ್ ತನ್ನದೇ ಆದ ಕೆಲವು ಡ್ರಾಬ್ಯಾಕ್ಸನ್ನು ಹೊಂದಿದೆ. ಅದೇನಂತ ಈಗ ತಿಳ್ಕೊಳ್ಳೋಣ. Rutherford's atomic model fails to explain the stability of atom. Rutherford's ಮಾಡೆಲ್ ಸ್ಟೆಬಿಲಿಟಿಯನ್ನು, ಆಟಮಿನ ಸ್ಟೆಬಿಲಿಟಿಯನ್ನು ಎಕ್ಸ್ಪ್ಲೇನ್ ಮಾಡಲು ಫೇಲ್ ಆಗಿದೆ. ಯಾವ ಥರ ಅಂತ ತಿಳ್ಕೊಳ್ಳೋಣ. ಓಕೆ, ಅಕಾರ್ಡಿಂಗ್ ಟು ರುದರ್ಫೋರ್ಡ್ ಇಸ್ positively charged particles are in the center of the atom and electrons revolve around the nucleus. Okay, or positively charged particles are in nucleus and electrons revolve around the nucleus. But according to Rutherford, while moving in a circular path around the nucleus, electrons attain a acceleration. Yes, electrons ಏನು ಮಾಡ್ತವೆ, ಅಟಮಿನ್ ಸುತ್ತ ಸರ್ಕ್ಯುಲರ್ ಪಾತಲ್ಲಿ ಎಲೆಕ್ಟ್ರಾನ್ಸ್ ಏನು ಮಾಡ್ತವೆ, ನ್ಯೂಕ್ಲಿಯಸ್ಸಿನ ಸುತ್ತ ಸರ್ಕ್ಯುಲರ್ ಆರ್ಬಿಟಲಲ್ಲಿ ಮೂವ್ ಮಾಡಬೇಕಾದ್ರೆ ಸಮ್ ಆಕ್ಸಲರೇಷನನ್ನು ಅಟೈನ್ ಮಾಡ್ತವೆ. ಯಾವಾಗ ಎಲೆಕ್ಟ್ರಾನ್ಸ್ ಆಕ್ಸಲರೇಷನ್ ಅಟೈನ್ ಮಾಡ್ತವೆ ಆವಾಗ ಅವು ಸಮ್ ಎನರ್ಜಿಯನ್ನು ಆ್ಯಸ್ ಎ ರೇಡಿಯೇಷನ್ ಇವಾಲ್ವ್ ಮಾಡ್ತವೆ. ಸೊ ವೈಲ್ ಮೂವಿಂಗ್ ಇನ್ ಸರ್ಕ್ಯುಲರ್ ಪಾತ್, ಎಲೆಕ್ಟ್ರಾನ್ಸ್ ಲೂಸ್ ದರ್ ಎನರ್ಜಿ, ಫೈನಲಿ ದೆ ಕಮ್ ಆ್ಯಂಡ್ ಫಾಲ್ ಇನ್ ದ ನ್ಯೂಕ್ಲಿಯಸ್. ಇದು ನಮ್ಮ ರುದರ್ಫೋರ್ಡ್ಸ್ ಅಟಮಿಕ್ ಮಾಡೆಲಿನ ಒಂದು ಡ್ರಾಬ್ಯಾಕ್. ಅವ್ರ ಪ್ರಕಾರ ಏನಿದೆ, ಓಕೆ, ನಮ್ಮದು ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಇನ್ ನ್ಯೂಕ್ಲಿಯಸ್ ಇನ್ ಸೆಂಟರ್ ಇದ್ದಾವೆ, ಬಟ್ ಸರ್ಕ್ಯುಲರ್ ಪಾತಲ್ಲಿ ಮೂವ್ ಮಾಡಬೇಕಾದ್ರೆ ನಮ್ಮ ಎಲೆಕ್ಟ್ರಾನ್ಸ್ ಏನಿದ್ದಾವೆ ಅವು ಎನರ್ಜಿಯನ್ನು ರಿಲೀಸ್ ಮಾಡ್ತವೆ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್. ಹೇಗೆ ಎನರ್ಜಿನ ರಿಲೀಸ್ ಮಾಡ್ತಾ ಹೋಗ್ತಾವಲ್ಲ, ಆವಾಗ ಏನಾಗ್ತದೆ, ಅವರ ಎನರ್ಜಿ ಕಡಿಮೆ ಆಗಿ ಫೈನಲಿ ಅವು ನ್ಯೂಕ್ಲಿಯಸ್ಸಲ್ಲಿ ಬಂದು ಫಾಲ್ ಆಗ್ತವೆ. ಬಟ್ ನಮಗೆ ಗೊತ್ತಿರೋ ಥರ ಆ್ಯಕ್ಚುಲಿ ಯಾವಾಗಲೂ ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ಸಲ್ಲಿ ಬಂದು ಫಾಲ್ ಆಗೋದಿಲ್ಲ. ಯಾಕಂತಂತಂದರೆ, ಓಕೆ, ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್ಸಿಗೆ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ ಅಟ್ರಾಕ್ಟ್ ಆಗ್ತವೆ ಬಿಕಾಸ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಕರೆಕ್ಟ್, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ attract one another, so there is a kind of attraction, strong attraction force between electron and a nucleus. But there is one another force also applies, that is called as centrifugal force. Centrifugal force. ಯಾವಾಗ ನಮ್ಮ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಅರೌಂಡ್ ರಿವಾಲ್ವ್ ಆಗ್ತಾ ಇರ್ತದಲ್ಲ, ಆವಾಗ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅದೇನು ಮಾಡ್ತದೆ, ನ್ಯೂಕ್ಲಿಯಸ್ಸಿಂದ ನಮ್ಮ ಎಲೆಕ್ಟ್ರಾನನ್ನು ದೂರ ಇಡುತ್ತೆ. ಸೊ at the same time ನಮ್ಮ ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ ಮೇಲೆ ಅ ಕೈಂಡ್ ಆಫ್ ಅಟ್ರಾಕ್ಷನ್ ಫೋರ್ಸ್, ದಟ್ ಇಸ್ ಕಾಲ್ಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಪ್ಲೈ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಅಪೋಸಿಂಗ್ ಫೋರ್ಸ್ ಅಂದರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಕೂಡ ಅಪ್ಲೈ ಆಗ್ತಿರ್ತದೆ. ಸೊ ಅಟ್ರಾಕ್ಷನ್ ಫೋರ್ಸ್ ಮತ್ತು ಏನು ರಿಪಲ್ಷನ್ ಫೋರ್ಸ್, ಸೆಂಟ್ರಿಫ್ಯೂಗಲ್ ಫೋರ್ಸ್ ಇದೆಯಲ್ಲ, ಅದು ಸರ್ಟನ್ ಬ್ಯಾಲೆನ್ಸನ್ನು ಹೊಂದಿದೆ. ಸೊ ಎಲೆಕ್ಟ್ರಾನ್ಸ್ ನೆವರ್ ಫಾಲ್ ಇನ್ ದ ನ್ಯೂಕ್ಲಿಯಸ್. ಸೊ ದಿಸ್ ಈಸ್ ಒನ್ ಡ್ರಾಬ್ಯಾಕ್ ಆಫ್ ರುದರ್ಫೋರ್ಡ್ಸ್ model. Next one, this fails to explain the existence of definite lines in hydrogen spectra.
In hydrogen spectra there are many lines are there because different atoms excite to different levels and fall back to the ground level. So different lines are there in our hydrogen spectra, but Rutherford's model fails to explain the different lines in hydrogen spectra. ಓಕೆ, ಹೈಡ್ರೋಜನ್ ಸ್ಪೆಕ್ಟ್ರಾದಲ್ಲಿ ಬೇರೆ ಬೇರೆ ಲೈನ್ಸ್ ಇದ್ದಾವೆ. ಯಾಕಂತಂದರೆ ನಮ್ಮ ಹೈಡ್ರೋಜನ್ ಆಟಮ್ಸ್ ಎನರ್ಜಿ ಪಡ್ಕೊಂಡಾಗ ಎಕ್ಸೈಟ್ ಆಗಿ ಡಿಫ್ರೆಂಟ್ ಎನರ್ಜಿ ಲೆವೆಲಿಗೆ ಶಿಫ್ಟ್ ಆಗುತ್ತೆ ಮತ್ತು ಗ್ರೌಂಡ್ ಲೆವೆಲಿಗೆ ಮತ್ತೆ ವಾಪಸ್ಸು ಫಾಲ್ ಆಗುತ್ತೆ. ಸೊ ದೇರ್ ಆರ್ ಡಿಫ್ರೆಂಟ್ ಲೈನ್ಸ್, ಬಟ್ ನಮ್ಮ ರುದರ್ಫೋರ್ಡ್ ಮಾಡೆಲ್ ಅದನ್ನು ಎಕ್ಸ್ಪ್ಲೇನ್ ಮಾಡೋಲ್ಲಿ ಫೇಲ್ ಆಗಿದೆ. ನೆಕ್ಸ್ಟ್ ಒನ್, ಇಟ್ ಫೇಲ್ಸ್ ಟು ಎಕ್ಸ್ಪ್ಲೇನ್ ದ ಎಲೆಕ್ಟ್ರಾನ್ ಸ್ಟ್ರಕ್ಚರ್, ಡಿಸ್ಟ್ರಿಬ್ಯೂಷನ್ ಆಫ್ electrons and energy associated with the orbital. ನಮ್ಮ ರುದರ್ಫೋರ್ಡ್ ಮಾಡೆಲ್ ಏನಿದೆ, ಎಲೆಕ್ಟ್ರಾನಿಕ್ ಸ್ಟ್ರಕ್ಚರ್, ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಇನ್ ಆಟಮನ್ನು ಎಕ್ಸ್ಪ್ಲೇನ್ ಮಾಡುವಲ್ಲಿ ಫೇಲ್ ಆಗುತ್ತೆ. ಮತ್ತು ಡಿಫ್ರೆಂಟ್ ಆರ್ಬಿಟಲಲ್ಲಿ ಎಲೆಕ್ಟ್ರಾನ್ಸಿಗೆ ಯಾವ್ಯಾವ ಎನರ್ಜಿ ಇರುತ್ತೆ. ಓಕೆ, ನಮ್ಗೆ ಗೊತ್ತಿರೋ ಥರ ಎಸ್ಗಿಂತ ಪಿ ಆರ್ಬಿಟಲಲ್ಲಿ ಇರೋ ಎಲೆಕ್ಟ್ರಾನಿಗೆ ಜಾಸ್ತಿ ಎನರ್ಜಿ ಇರುತ್ತೆ. ಇನ್ ದ ಸೇಮ್ ಮ್ಯಾನರ್ ಡಿ ಆ್ಯಂಡ್ ಎಫ್. ಸೊ ನಮ್ಮ ರುದರ್ಫೋರ್ಡ್ ಮಾಡೆಲ್ ಎಲೆಕ್ಟ್ರಾನ್ಸ್ ಯಾವಾಗ ಬೇರೆ ಬೇರೆ ಆರ್ಬಿಟಲಲ್ಲಿ ಅಸೋಸಿಯೇಟೆಡ್ ಆಗಿರ್ತವೆ ಆವಾಗ ಅದರ ಎನರ್ಜಿ ಎಷ್ಟಿರ್ತದೆ ಅಂತ ಎಕ್ಸ್ಪ್ಲೇನ್ ಮಾಡೋಲ್ಲಿ ಫೇಲ್ ಆಗುತ್ತೆ. ಇವರ ಸ್ಟಡಿ ಏನಿದೆ, ಥಾಮ್ಸನ್ಸ್ ಮಾಡೆಲ್ ಮತ್ತು ರುದರ್ಫೋರ್ಡ್ ಮಾಡೆಲ್ಸಲ್ಲಿ ಏನು ಎಕ್ಸ್ಪೆರಿಮೆಂಟಲ್ ಸ್ಟಡಿ ಮಾಡಿ ಏನು ಡಾಟಾ ಸಿಕ್ಕಿದೆ ಇದರ ಬೇಸ್ ಮೇಲೆ ಸೈಂಟಿಸ್ಟ್ ಫರ್ದರ್ ಸ್ಟಡಿ ಮಾಡ್ತಾರೆ. Atomic number of protons present in the atom is called as atomic number. Number of protons is equal to the atomic number of an atom, and we know that protons have equal and opposite charge of electrons. So we can explain atomic number as it is the number of protons in an atom, or it's a total number of electrons in a atom, and it is represented by Z. What is atomic number then? Idu number of protons in an atom, or it is total number of electrons in an atom. Because ಒಂದು ಆಟಮಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಪ್ರೋಟಾನ್ಸ್ ಇರುತ್ತೋ ಅಷ್ಟೇ ಸಂಖ್ಯೆಯಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ. ಯಾಕಂತಂದರೆ ಆಟಮ್ ಆ್ಯಸ್ ಎ ಹೋಲ್ ಈಸ್ ಅ ನ್ಯೂಟ್ರಲ್ ಥಿಂಗ್. ದೇರ್ ಈಸ್ ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್, ಅಂದರೆ ಪಾಸಿಟಿವ್ ಚಾರ್ಜಸ್ ಮತ್ತು ನೆಗೆಟಿವ್ ಚಾರ್ಜಸ್ ಈಕ್ವಲ್ ಇದ್ದರೆ ಮಾತ್ರ ಅವು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗ್ತದೆ. ಆಟಮ್ ಆಸ್ ಎ ಹೋಲ್ ನ್ಯೂಟ್ರಲ್ ನಮ್ಗೆ ಗೊತ್ತಿರೋ ಥರ. ಸೊ ಆಟಮಿಕ್ ನಂಬರ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಇನ್ ಅನ್ ಆಟಮ್ ಆರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಅನ್ ಆಟಮ್. ಇಟ್ ಈಸ್ ರಿಪ್ರೆಸೆಂಟೆಡ್ ಬೈ Z, capital Z. Okay, atomic number of hydrogen is 1 and number of protons in hydrogen is also 1, correct? Is atomic number of neon is 10, number of protons is also 10 and number of electrons are also 10. So this explains atomic number. Next we move to mass number. Mass number is equal to sum of total number of protons and total number of neutrons. ಒಂದು ಆಟಮಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇದ್ದಾವೆ ಅವುಗಳ ಸಮ್ ಏನಾಗಿರುತ್ತೆ, ಮಾಸ್ ನಂಬರ್ ಆಗಿರುತ್ತೆ. ಓಕೆ, ದಿಸ್ ಈಸ್ ಈಕ್ವಲ್ಸ್ ಟು ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ಟೋಟಲ್ ನಂಬರ್ ಆಫ್ neutrons. Our mass number nearly equals to the double of our atomic number. Not in every case, common agi mass number atomic number ina double irutte. This is represented by capital A. idanna A inda represent ಮಾಡ್ತಾರೆ. ಸೊ ಒಂದು ಆಟಮಿನ ಮಾಸ್ ನಂಬರ್ ಮತ್ತು ಅಟಮಿಕ್ ನಂಬರನ್ನು ನಾವು ಈ ರೀತಿ ರಿಪ್ರೆಸೆಂಟ್ ಮಾಡ್ತೇವೆ. ಹಿಯರ್ Z represents atomic number, X represents the atom and A represents the mass number. Okay, 1H1 here. The subscript represents our atomic number, superscript represents a mass number. And 2 helium 4. Here also
This represents atomic number and superscript represents mass number. Next thing is isotopes. Isotopes have same atomic number but different mass number. Okay, same atomic number ಹೊಂದಿರ್ತಾವೆ but different mass number ಹೊಂದಿರ್ತಾವೆ. ಅದು ಹೇಗೆ ಸಾಧ್ಯ? ಐಸೋಟೋಪ್ಸ್ ಅಲ್ಲಿ ಸೇಮ್ ಅಟಮಿಕ್ ನಂಬರ್ ಇರ್ತಾವೆ ಅಂದರೆ ಅವು ಒಬ್ವಿಯಸ್ಲಿ ಸೇಮ್ ಆಟಮ್ಸ್ ಆಗಿರಬೇಕು, ಸೇಮ್ ಎಲಿಮೆಂಟ್ ಆಗಿರಬೇಕು. ಮಾಸ್ ನಂಬರ್ ಡಿಫ್ರೆಂಟ್ ಆಗಿರ್ತವೆ ಬಿಕಾಸ್ ದೆರ್ ಆರ್ ಡಿಫ್ರೆನ್ಸ್ ಇನ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಓಕೆ, 1H1, what is this? Protium. Yes, protium contains only one proton, so atomic number is also 1 and mass number is also 1. 1H2, this is called as deuterium. Yes, deuterium, which have one proton and one neutron. So atomic number is 1 equals to the number of protons and mass number is 2 because it is the sum of protons and neutron. One more example, 1H3. Yeah, this is called tritium. Tritium. Here number of proton is 1 and number of neutron is 2. So mass number is 3. These are called isotopes which have same atomic number but different mass numbers. Let's take one more example. 6C12. Yes, carbon 12, 6 protons and 6 neutrons. 6C13. Yes, this is another isotope of carbon which have 6 protons and 7 neutrons. 6C14. Yes, these have 6 protons and 8 neutrons. These are called isotopes. And one more example, chlorine. Yes, atomic number of chlorine is 17. It exists in two isotopes, 17Cl35 and 17Cl37. Yes, these are called isotopes. Next we move to isobars. Isobars have same mass number but different atomic number. Different atomic number ಇರಬೇಕು ಅಂತಂದರೆ ಆಬ್ವಿಯಸ್ಲಿ ಅವು ಬೇರೆ ಬೇರೆ ಎಲಿಮೆಂಟ್ ಆಗಿರಬೇಕು, ಬಟ್ ಅವುಗಳ ಮಾಸ್ ನಂಬರ್ ಸೇಮ್ ಆಗಿರುತ್ತೆ. ಓಕೆ, 6C14 and 7N14. ಎಸ್, ಕಾರ್ಬನ್ 14ನಲ್ಲಿ 6 ಪ್ರೋಟಾನ್ಸ್ ಆ್ಯಂಡ್ 8 ನ್ಯೂಟ್ರಾನ್ಸ್ ಇದ್ದಾವೆ, ಬಟ್ ನೈಟ್ರೋಜನಲ್ಲಿ ಎಷ್ಟಿದೆ? 7 ಪ್ರೋಟಾನ್ಸ್ ಆ್ಯಂಡ್ 7 neutrons. Here mass number is same. Yes, mass number is same but atomic numbers are different, elements also different. Yes, I hope you understood. In next class we are going to study Bose atomic model and dual characters of electromagnetic radiation. ನಿಮಗೆ ನಮ್ಮ ಕ್ಲಾಸಸ್ ಇಷ್ಟ ಆಗ್ತಾ ಇದ್ರೆ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ.